ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಆಗುವಂತಹ ಮನೆಗಳಲ್ಲಿ ನಾವು ಯೂಸ್ ಮಾಡುವಂಥ ದಿನನಿತ್ಯದಲ್ಲಿರುವಂಥ ಟಿಪ್ಸ್ಗಳನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹೆಚ್ಚು ಸಮಯ ತಗೊಳ್ಳಲಾರದೆ ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಈ ಟಿಪ್ಸ್ಗಳನ್ನು ನೋಡ್ಕೊಳ್ಳಿ. ಫಸ್ಟ್ ನೋಡಿ, ಒಂದು ಸಾಕ್ಸ್ನ ತೊಗೊಳ್ಳಿ. ಹಳೆ ಸಾಕ್ಸ್ಗಳೇನಾದರೂ ಇದ್ದರೆ ಈ ರೀತಿ ಸೋಪನ್ನು ಹಾಕಿಬಿಟ್ಟು ಅದರಲ್ಲಿ ಇಡೋದ್ರಿಂದ ನಮಗೆ ಸೋಪನ್ನು ಉಳಿತಾಯ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ತುಂಬ ಜನಕ್ಕೆ ಕೈಗಳಿಗೆ ಸೋಪನ್ನು ಯೂಸ್ ಮಾಡಿದರೆ ಸಣ್ಣ ಸಣ್ಣ ಗುಳ್ಳೆಗಳ ಥರ ಆಗೋದು ಆ ರೀತಿ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಇದು ತುಂಬ ಯೂಸ್ಫುಲ್ಲು. ಯಾಕಂತಂದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂತಂದರೆ ಕೈಯಿಂದ ವಾಶ್ ಮಾಡಿದರೆ ಗುಳ್ಳೆಗಳಾಗ್ತಾ ಇರುತ್ತೆ, ಕೈಗಳಿಗೆಲ್ಲ ಒಡೆದೋಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಸಾಕ್ಸಿಗೆ ಈ ರೀತಿ ಸೋಪನ್ನು ಒಳಗಡೆ ಹಾಕಿಬಿಟ್ಟು ಮಾಡ್ಕೊಳೋದ್ರಿಂದ ತುಂಬ ಬೆನಿಫಿಟ್ ಇದೆ. ನಿಮ್ಮ ಕೈಗೆ ಏನಾಗೋದಿಲ್ಲ, ಹಾಗೆ ಸೋಪ್ ಕೂಡ ತುಂಬ ಉಳಿತಾಯ ಆಗುತ್ತೆ, ಚೆನ್ನಾಗಿ ಬುರು ಕೂಡ ಬರುತ್ತೆ. ಈಗಂತೂ ಮಳೆ ಸೀಸನು, ಮಳೆಗಾಲದಲ್ಲಂತೂ ನೀವು ಹೊರಗಡೆ ಸೋಪ್ ಇಡ್ತಾ ಇದ್ದೀರಾ ಅಂತಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಟಿಪ್ನ ಮಾತ್ರ ಕಂಪಲ್ಸರಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾವೇನಾದರೂ ಸಾಕ್ಸ್ನ ಒಣಗಿಸ್ತಾ ಇರ್ತೀವಿ, ಅಥವಾ ಹಸಿ ಸಾಕ್ಸ್ ಆಗಿರ್ಬೋದು ಅಥವಾ ಮಕ್ಕಳ ಸಾಕ್ಸ್ ಆಗಿರ್ಬೋದು, ವಾಸನೆ ಬರ್ತಾ ಇರುತ್ತೆ, ಸ್ವಲ್ಪ ಒಣಗಿಸ್ಬೇಕಂತ ಇರುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಈ ಮಳೆ ಟೈಮ್ನಲ್ಲಿ ಸಾಕ್ಸನ್ನ ಎಷ್ಟು ಹಾಕಿದ್ರು ಹಸಿ ಹಾಗೆ ಉಳ್ಕೊಂಡು ಬಿಡುತ್ತೆ, ಒಣಗೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ. ಒಂದು ಕ್ಲಿಪ್ನ ತೊಗೊಳ್ಳಿ, ಒಂದು ಕ್ಲಿಪ್ನ ತೊಗೊಂಡ್ಬಿಟ್ಟು ಹಗ್ಗದ ಮೇಲೆ ಈ ರೀತಿ ಹಾಕೋದ್ರಿಂದ ಎರಡೂ ಕಡೆ ನೀಟಾಗಿ ಒಣಗುತ್ತೆ. ಕೆಳಗಡೆ ಪಾದದ ತನಕ ಅಂದರೆ ತುಂಬ ಹೆಬ್ಬೆರಳೇನಿರುತ್ತಲ್ವ ಅಲ್ಲಿವರೆಗೂ ನೀಟಾಗಿ ಒಣಗುತ್ತೆ. ಎಲ್ಲೂ ಕೂಡ ಹಸಿ ವಾಸನೆ ಬರೋದಿಲ್ಲ, ಮೊಗ್ಗಾಗಿ ವಾಸನೆ ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೋಡಿ, ಈ ರೀತಿ ಮನೆಯಲ್ಲಿ ಬಾಕ್ಸ್ಗಳು ನಾವೇನಾದರೂ ಡಬ್ಬಿಗಳನ್ನು ತರಿಸಿರ್ತೀವಲ್ವ, ಆ ಸಮಯದಲ್ಲಿ ಇದನ್ನು ನಾವು ಹಾಗೆ ಒಗೆದ್ಬಿಡ್ತೀವಿ. ಯೂಸ್ ಇಲ್ಲ ಅಂತೇಳಿ ಒಗಿತೀವಿ, ವೇಸ್ಟ್ ಇದೆ ಬೇಡ ಅಂತೇಳಿ. ಬಟ್ ನಮ್ಮ ಗೃಹಿಣಿಯರು, ಶ್ರೀಮತಿಯರು ಏನಿದೀವಲ್ವ ನಾವು, ಅಂಥವ್ರು ಯಾವುದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ. ಇದರಲ್ಲಿ ನಾವೊಂದು ಸಣ್ಣ ಸಿಂಪಲ್ ಆಗಿರುವಂಥ ಟಿಪ್ನ ಏನಪ್ಪ ಅಂತಂದರೆ, ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗಂತಲ್ಲ, ಯಾರೇ ಆಗಿರ್ಬೋದು, ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ಹುಂಡಿ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಈ ಬಾಕ್ಸಿಗೆ ನಾವು ಒಂದು ಕಟ್ನ ಹಾಕೋಬೇಕಾಗುತ್ತೆ. ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಂಬಿಡಿ, ಸ್ವಲ್ಪ ಸಾಕು. ಇದರಲ್ಲಿ ನಾವು ಸಣ್ಣ ಮಕ್ಕಳು ಏನಾದರೂ ಮನೆಯಲ್ಲಿದ್ದರೆ ಬಾಯಲ್ಲಿ ಕಾಯಿನ್ ಹಾಕ್ಕೊತಾರೆ ಅನ್ನೋ ಒಂದು ಭಯ ಇರುತ್ತೆ, ನುಂಗ್ಬಿಡ್ತಾರೆ ಅನ್ನೋ ಭಯ ಇರುತ್ತೆ. ಕೈಯಲ್ಲಿ ಸಿಕ್ಕರೆ ಸಾಕಪ್ಪ ಕಾಯಿನ್ನ ತಿಂದುಬಿಡ್ತಾರೆ, ಇಲ್ಲ ಕೈಯಾಗಿ ಹಿಡ್ಕೊಂಡ್ರು ಕೂಡ ನಮಗೆ ಭಯ ಬರ್ತಾ ಇರುತ್ತೆ. ಅಂಥವ್ರು ಏನು ಮಾಡಬೇಕು, ಮನೆಯಲ್ಲಿ ಕಾಯಿನ್ಸ್ನ ಏನಾದರೂ ಇದ್ದರೆ ಅದನ್ನು ಕಲೆಕ್ಟ್ ಮಾಡಿ ಈ ರೀತಿ ಬಾಕ್ಸ್ನಲ್ಲಿ ಹಾಕ್ಕೊತ ಹೋಗಬೇಕು. ಅದರಲ್ಲಿ ಸಣ್ಣ ಮಕ್ಕಳು ಒಂದು 5 to 10 years ಇದ್ದರೂ ಕೂಡ ಅವರಿಗೂ ಕೂಡ ಒಂದು ಏನು ಬೆನಿಫಿಟ್ ಅಂತಂದರೆ, ಈ ರೀತಿ ಕಾಯಿನ್ ಹಾಕೋದ್ರಿಂದ ಸೇವಿಂಗ್ಸ್ ಆಗುತ್ತೆ, ಮನಿ ಸೇವಿಂಗ್ ಆಗುತ್ತೆ. ಒಂದು ಒಳ್ಳೆಯ ಅಭ್ಯಾಸನ ನೀವು ಕಲಿಸ್ಕೊಡ್ತೀರಾ. ಸಣ್ಣ ಮಕ್ಕಳಿದ್ರೆ ನೀವುಗಳೇ ತಾಯಂದ್ರಾದವ್ರಿಗೆ ಎಲ್ಲಂದ್ರಲ್ಲೇ ಇಡೋ ಬದಲು ಈ ರೀತಿ ಒಂದು ಬಾಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲಿ ಹಾಕೊತ ಹೋಗಿ, ಸೇವಿಂಗ್ಸ್ ಆಗುತ್ತೆ. ಹಾಗೆ ನಿಮಗೂ ಕೂಡ ಖುಷಿ ಆಗುತ್ತೆ, ಎಲ್ಲೂ ಕೂಡ ನನ್ನ ಮಕ್ಕಳು ಮುಟ್ತಾ ಇಲ್ಲ ಕಾಯಿನ್ಸ್ ಅನ್ನೋದೊಂದು ಖುಷಿ ಕೂಡ ಇರುತ್ತೆ, ಸಮಾಧಾನ ಕೂಡ ಇರುತ್ತೆ. ನೋಡಿದ್ರಲ್ಲ, ಈ ಒಂದು ಸಿಂಪಲ್ ಟಿಪ್ಪು ನೋಡೋಕ್ಕೆ ತುಂಬ ಈಸಿ. ಬಟ್ ಇದು ಎಷ್ಟು ಯೂಸ್ ಆಗುತ್ತೆ ಅಂದರೆ, ಇದರಿಂದ ಸೇವಿಂಗ್ಸ್ ಆಗುತ್ತೆ, ಮನಿ ಸೇವಿಂಗ್ಸ್ ಆಗುತ್ತೆ. ಹಾಗೆ ಬಾಕ್ಸ್ ವೇಸ್ಟ್ ಅಂತೇಳಿ ಬಿಸಾಕೋ ಬದಲು ಈ ರೀತಿ ನೀವು ಅದನ್ನು ಆರ್ಗನೈಸ್ ಆಗಿದ್ರು ಮಾಡ್ಕೋಬೋದು. ಏನಾದರೂ ಬೆನಿಫಿಟ್ ಆಗುತ್ತಲ್ವ, ಈ ಥರ ಸಣ್ಣ ಟಿಪ್ಸ್ಗಳು ನಿಮಗೆ ತುಂಬ ಇಂಪಾರ್ಟೆಂಟು. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡೆ, ಮನೆಯಲ್ಲಿರುವಂಥ ಸಾಮಾನುಗಳನ್ನು ಬಳಸ್ಕೊಂಡೆ ನಾವು ಮಾಡೋದು. ಸೊ ಹಾಗಾಗಿ ಮನೆಯಲ್ಲಿ ಏನೇ ಇದ್ರೂ ಕೂಡ ಅದನ್ನು ಯೂಸ್ ಮಾಡಲಾರ್ದೆ ನಾವು ಬಿಸಾಕೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೋಡಿ, ಈಗ ಟೈಮ್ ಅಂತೂ ರಾತ್ರಿ ಹೊತ್ತು ಜಾಸ್ತಿ ಸೊಳ್ಳೆಗಳು ಬರೋ ಸಮಯ. ಈ ಥರ ಬಂದಾಗ ಟಿಶ್ಯೂ ಪೇಪರ್ನ ತೊಗೊಳ್ಳಿ. ಒಂದು ಟಿಶ್ಯೂ ಪೇಪರ್ಗೆ ಇಲ್ಲಿ 2 ಪಲಾವ್ ಎಲೆನ ಹಾಕೊತಾ ಇದ್ದೀನಿ. ಪಲಾವ್ ಎಲೆಯಿಂದ ಏನಾಗುತ್ತೆ, ಸೊಳ್ಳೆಗಳು ಜಾಸ್ತಿ ಜಲ್ದಿ ಬರೋದಿಲ್ಲ, ಅದರ ಸ್ಮೆಲ್ಲಿಗೆ ಸೊಳ್ಳೆಗಳು ಹೋಗ್ಬಿಡುತ್ತೆ. ಅದರಲ್ಲಿ ಇದನ್ನು ಸುಟ್ಟಿರುವಂಥ ಸ್ಮೆಲ್ ಬಂತಂದರೆ ಸೊಳ್ಳೆಗಳು ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಪಲಾವ್ ಎಲೆನ ಬಳಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಅಜ್ವೈನ್ ಹಾಕೊತಿದ್ದೀನಿ. ಅಜ್ವೈನ್ ಸುಟ್ಟಿದ್ರೆ ನಮಗೆ ನೆಗಡಿ, ಕೆಮ್ಮು ಏನಿದೆ ನೋಡಿ, ಉಸಿರಾಟ ತೊಂದರೆ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಗಳಿಲ್ಲ, ಏನೂ ಇಲ್ಲ. ಜಸ್ಟ್ ಮನೆಯಲ್ಲೇ ಇರುವಂತಹ ಪಲಾವ್ ಎಲೆ ಮತ್ತು ಅಜ್ವೈನ್ ಅಂದರೆ ಓಂಕಾಳು, ಇವು ಎರಡನ್ನೇ ಬಳಸಿಬಿಟ್ಟು ಹಾಕ್ತಾ ಇರೋದು. ಸ್ವಲ್ಪ ಇದಕ್ಕೆ ಕರ್ಪೂರ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಬೆಂಕಿ ಕಡ್ಡಿ ಸಹಾಯದಿಂದ ಇದನ್ನು ಹಚ್ಕೊಳ್ಳೋಣ. ಇದನ್ನು ಹಚ್ಕೊಂಡ್ಬಿಟ್ಟು ರಾತ್ರಿ ಹೊತ್ತೇನಿದೆ ನೋಡಿ, ಒಂದು ಬಟ್ಲದಲ್ಲಿ ಹಾಕಿ ಇಟ್ಕೊಂಡ್ಬಿಡಿ. ಇದು ತುಂಬ ಸಣ್ಣದಾಗಿ ಹತ್ತುತ್ತೆ, ಜಾಸ್ತಿ ಜೋರಾಗಿ ಹತ್ತೋದಿಲ್ಲ. ಸೊ ಸಣ್ಣದಾಗಿ ಹತ್ತಿದಾಗ ಏನಿದೆ, ಇದ್ರದ್ದೊಂದು ಧೂಪ ಏನು ಬರುತ್ತಲ್ವ, ಆ ಧೂಪದಿಂದನೇ ನೋಡಿ, ನಾನು ಫಸ್ಟಿಗೆ ಹಚ್ಚಿದಾಗ ಹೋದಾಗ ಟ್ರೈ ಮಾಡಿದೆ, ಬರಲಿಲ್ಲ. ಸೊ ಎಲೆ ಏನಿದೆ ಅದು ನೋಡಿ, ಇವಾಗ ಧೂಪ ಸ್ಟಾರ್ಟ್ ಆಗಿದೆ. ಈ ರೀತಿ ಹೊಗೆ ಬರುತ್ತಲ್ವ, ಈ ಹೊಗೆ ಏನಿದೆ ಮನೆ ತುಂಬ ಹರಡ್ತಾ ಇದ್ದರೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಹಾಗೆ ಸೊಳ್ಳೆಗಳೆಲ್ಲ ಹೋಗುತ್ತೆ. ಹಾಗೆ ಈ ಒಂದು ಅಜ್ವೈನ್ ಹಾಕಿರೋದ್ರಿಂದ, ಓಂಕಾಳು ಮತ್ತು ಪಲಾವ್ ಎಲೆ ಹಾಕಿರೋದ್ರಿಂದ ನಮಗೂ ಕೂಡ ಏನಿದೆ, ಒಂದು ಉಸಿರಾಟಕ್ಕೆ ಏನು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಸಣ್ಣದಾಗಿ ಇದನ್ನು ಬಿಟ್ಟುಬಿಡಿ ಸ್ನೇಹಿತರೆ. ಇದು ಸಣ್ಣದಾಗಿದು ಧೂಪ ಏನಿದೆ ಹಾಗೆ ಇರುತ್ತೆ. ಈ ರೀತಿ ಇರೋದ್ರಿಂದ ಇದು ಕಂಪ್ಲೀಟ್ ಆಗೋವರೆಗೂ ಮಿನಿಮಮ್ 1 hour ತಗೊಳುತ್ತೆ. ಅಲ್ಲಿವರೆಗೂ ಏನಿದೆ ಸೊಳ್ಳೆಗಳೆಲ್ಲ ನಾಶವಾಗುತ್ತೆ. ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಒಂದಿಷ್ಟು ಟಿಪ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಗಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ನೋಡಿದ್ರೆ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ವಾರಗಟ್ಟಲೆ ನಾವು ವಾಶ್ರೂಮ್ಗಳು ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸಣ್ಣ ಮಕ್ಕಳೆಲ್ಲ ಹೋಗೋರು ಇರ್ತಾರೆ. ಅಂಥ ಟೈಮ್ನಲ್ಲಿ ವಾಶ್ರೂಮ್ ಎಲ್ಲ ತುಂಬ ವಾಸನೆ ಬರುತ್ತೆ. ಏನಪ್ಪ ಎಷ್ಟಂತ ವಾಸನೆನ ನಾವು ತಡೆದಿಡೋಕ್ಕಾಗೋದಿಲ್ಲ. ಇಲ್ಲಿ ತುಂಬ ದುಬಾರಿ ಸಾಮಾನುಗಳನ್ನು ತರೋದಾಗಿರ್ಬೋದು, ತುಂಬ ದುಬಾರಿ ಖರ್ಚು ಮಾಡುವಂಥದ್ದು ಏನೂ ಬೇಕಾಗೋದಿಲ್ಲ. ಕೇವಲ ಒಂದು ಸೋಪ್ ಇದ್ದರೆ ಸಾಕು. ಸೋಪಿನ ಪುಡಿಯಿಂದ ನಾನು ಇಲ್ಲಿ ಮಾಡ್ತಾ ಇರೋದು. ಕಂಪ್ಲೀಟ್ ಸೋಪು ಬೇಕಾಗೋದಿಲ್ಲ. 10 ರೂಪಾಯಿ ಸೋಪು, ಅದರಲ್ಲಿ 2 ರೂಪಾಯಿ ಕೂಡ ನಾವು ಇಲ್ಲಿ ಹಾಕ್ತಾ ಇಲ್ಲ. ನೋಡಿದ್ರಲ್ಲ, ಈ ರೀತಿ ತುರಿದಿಟ್ಕೋಬೇಕಾಗುತ್ತೆ. ಫಸ್ಟು ನಾನು ಇಲ್ಲಿ ಒಂದು ವೀಲ್ ಸೋಪ್ನ ತೊಗೊಂಡಿದ್ದೀನಿ. ವೀಲ್ ಸೋಪ್ನ ತುರಿದ್ಬಿಟ್ಟು ತೊಗೊತಾ ಇದ್ದೀನಿ. ಇದನ್ನು ಸ್ವಲ್ಪ ಸಣ್ಣದಾಗಿ ತುರಿಬೇಕು. ನಿಮಗೆ ಈ ರೀತಿ ಬರೋದಿಲ್ಲ ಅನ್ನೋ ಹಾಗಿದ್ರೆ ನೀವು ಜಜ್ಕೋಬೋದು, ಇಲ್ಲಾಂದರೆ ಚಾಕು ಇದ್ದರೆ ಚಾಕುವಿನ ಸಹಾಯದಿಂದ ಆದರೂ ಮಾಡ್ಕೋಬೋದು. ಇಲ್ಲಿ ತುರಿಯುವಂಥದ್ದಿದೆ, ಹಾಗಾಗಿ ನಾನಿಲ್ಲಿ ಇದನ್ನು ಸಣ್ಣದಾಗಿ ತುರಿದ್ಬಿಟ್ಟು ತೊಗೊತಾ ಇದ್ದೀನಿ. ಈ ರೀತಿ ನೋಡಿ, ಸೋಪಿನ ಪುಡಿನ ಮಾಡ್ಕೋಬೇಕಾಗುತ್ತೆ. ಸೋಪ್ ಏನಿದೆ
ಏನಿದೆ ಅದನ್ನು ಪುಡಿ ಪುಡಿಯಾಗಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಡಿಟರ್ಜೆಂಟ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಯಾವುದು ಅವೈಲೇಬಲ್ ಇದೆಯೋ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಂಫರ್ಟ್ನ ಹಾಕ್ಕೊತಾ ಇದ್ದೀನಿ. ಈ ಒಂದು ದಿನನಿತ್ಯದಲ್ಲಿ ನಮಗೆ ವಾಶ್ ಮಾಡೋಕ್ಕೆ ಆಗೋದಿಲ್ಲ, ಒಂದು ವಾರ ಆದರೂ ನಮಗೆ ಒಂದು ಒಳ್ಳೆಯ ಸ್ಮೆಲ್ ಇರಬೇಕು, ವಾಶ್ರೂಮು ಬಾತ್ರೂಮ್ಸ್ಗಳೇನಿದ್ದಾವೆ ಚೆನ್ನಾಗಿ ಸ್ಮೆಲ್ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಕಂಫರ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನೋಡಿ ಒಂದು ಉಂಡೆ ಆಕಾರದಲ್ಲಿ ಮಾಡ್ಕೋಬೇಕು. ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕು. ಇದ್ರ ಸ್ಮೆಲ್ಲೇ ಸಖತ್ತಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವೇನಾದರೂ ವಾಶ್ರೂಮ್ನಲ್ಲಿ ಇಟ್ಟರೆ ಸಾಕು, ದಿನ ಪೂರ್ತಿ ನಿಮಗೆ ಸ್ಮೆಲ್ ಗಮ್ ಅಂತಲೇ ಅಂತಿರ್ತದೆ. ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡೋದೇನು ಬೇಕಾಗೋದಿಲ್ಲ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನೊಂದು 5 ನಿಮಿಷಗಳ ಕಾಲ ಬಿಡಬೇಕು. ಸ್ವಲ್ಪ ನೀರು ಟೈಪ್ ಆಗಿರುತ್ತಲ್ವ, ಸೊ ಹಾಗಾಗಿ ಒಂದು 5 ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಬಿಟ್ಟ ತಕ್ಷಣವೇ ನೋಡಿ ಈಗ ನಾನು ಒಂದು ಪೇಪರ್ನ ತೊಗೊತಾ ಇದ್ದೀನಿ. ನಾರ್ಮಲಾಗಿ ನಾವು ಚಪಾತಿ ಅವೆಲ್ಲ ಹಾಕಿ ಫೋಲ್ಡ್ ಮಾಡ್ತೀವಲ್ವ, ಸೊ ಆ ರೀತಿ ಸ್ಟೀಲ್ ಪೇಪರ್ ಏನಿರುತ್ತಲ್ವ ಅದನ್ನು ತೊಗೋಬೇಕಾಗುತ್ತೆ. ಇದನ್ನು ತೊಗೊಂಡ್ಬಿಟ್ಟು ಇದನ್ನು ಕಲಿಸ್ಕೋಬೇಕು. ಇದನ್ನು ನಾವೇನು ಆಲ್ರೆಡಿ ಕಲಿಸಿಟ್ಕೊಂಡಿರುವಂತಹ ಸಾಪಿನವಿನ ಪುಡಿ ಅಂದರೆ ಸೋಪಿನ ಪುಡಿ ಮಾಡ್ಕೊಂಡಿರೋ ಸೋಪನ್ನು ತುರಿದಿಟ್ಕೊಂಡಿರುವಂಥ ಪುಡಿ ಮತ್ತು ಡಿಟರ್ಜೆಂಟ್ ಪೌಡರು ಹಾಗೆ ಇಲ್ಲಿ ಒಂದು ಕಂಫರ್ಟು ಎಲ್ಲವನ್ನು ಕೂಡ ಹಾಕಿಬಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಇದನ್ನು ಒಂದು ಪೇಪರ್ನಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ. ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇದಕ್ಕೊಂದು ಪಿನ್ನಿನ ಸಹಾಯದಿಂದ ಸಣ್ಣ ತುತ್ತುಗಳನ್ನು ಮಾಡ್ಕೋಬೋದು. ಇದರಿಂದ ನಿಮಗೆ ಫ್ರೆಶ್ನೆಸ್ ಇರುತ್ತೆ. ಹಾಗೆ ಇದನ್ನು ಯಾರಾದರೂ ಮುಟ್ತಾರೆ ಅನ್ನೋ ಭಯ ಕೂಡ ಇರೋದಿಲ್ಲ ನಿಮಗೆ. ಇದನ್ನು ಸ್ವಲ್ಪ ಮೇಲ್ಗಡೆ ಹಾಕಿ ಇಟ್ಕೊಂಡ್ಬಿಡ್ಬೋದು. ಇದಕ್ಕೆ ಒಂದು ಹಗ್ಗ ಕಟ್ಬಿಟ್ಟು ನಿಮ್ಮ ಬಾತ್ರೂಮ್ನಲ್ಲಾದರೂ ಇಟ್ಕೋಬೋದು, ಮೇಲ್ಗಡೆ ಆದರೂ ಇಟ್ಕೋಬೋದು, ಇಲ್ಲ ಹಗ್ಗ ಕಟ್ಟಾದರೂ ಇಟ್ಕೋಬೋದು. ದಾರದ ಸಹಾಯದಿಂದ ನಿಮಗೆ ಯಾವುದು ಕಂಫರ್ಟ್ ಅನ್ಸುತ್ತೋ ಆ ರೀತಿ ಮಾಡ್ಕೋಬೋದು. ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ನೋಡಿ ವಾಶ್ರೂಮ್ನ ತೊಳೆಯೋದಕ್ಕೆ ಟಾಯ್ಲೆಟ್ಗಳು ತುಂಬ ಅಂದರೆ ತುಂಬ ಹೊಲ್ಸಾಗ್ತಾ ಇದ್ದಾವೆ. ಎಷ್ಟೇ ಕ್ಲೀನ್ ಮಾಡಿದರೂ ಆಗ್ತಾ ಇಲ್ಲ. ತುಂಬ ದುಬಾರಿ ಖರ್ಚು ಬೇಡ ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಅದೇ ಪ್ಲೇಟ್ನಲ್ಲಿ ನಾನು ತುರಿದಿಟ್ಕೊಂಡಿರುವಂತಹ ಸಾಬೂನ ಹಾಕೋತಾ ಇದ್ದೀನಿ. ಈಗ ಒಂದು ಸೋಪ್ ಆದರೆ ಸಾಕಾಗುತ್ತೆ. ಇಲ್ಲಿ ಪೌಡರ್ ಏನಿದೆಯಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ನಾನಿಲ್ಲಿ ಡಿಟರ್ಜೆಂಟ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಅದಿಷ್ಟು ಪುಡಿನ ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಟಾಯ್ಲೆಟ್ ತುಂಬ ಅಂದರೆ ತುಂಬ ಹೊಲಸಾಗ್ತಾ ಇದೆ, ತುಂಬ ಕರೆ ಕಟ್ತಾ ಇದೆ ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಉಪ್ಪು ನೀರಿನ ಕರೆ ಇತ್ತು ಅಂದರೆ ಸ್ವಲ್ಪ ನೀವು ಇಲ್ಲಿ ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಹಾಗೆ ಸೋಡಾನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಉಪ್ಪು ಇಲ್ಲ ಅನ್ನೋ ಹಾಗಿದ್ರೆ ನೀರು ಒಂದೊಂದು ಕಡೆ ಉಪ್ಪು ನೀರು ಇರುತ್ತೆ, ಸೊ ಹಾಗಾಗಿ ತುಂಬ ಕರೆ ಕಟ್ಕೊಳುತ್ತೆ. ಆ ರೀತಿ ಇಲ್ಲ ಅನ್ನೋರು ಈ ರೀತಿ ನೀವು ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಜಸ್ಟ್ ಒಂದೇ ಸತಿ ನೋಡಿ, ನಾನು ಫೋರ್ಸಾಗಿ ಬಕೆಟ್ನಲ್ಲಿ ಒಂದು ದೊಡ್ಡ ಬಕೆಟ್ನಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಎಲ್ಲ ಕಡೆ ಸ್ವಚ್ಛವಾಗಿಬಿಡುತ್ತೆ. ಈ ರೀತಿ ಒಂದ್ಸತಿ ನೀವು ಟಾಯ್ಲೆಟ್ನ ಕ್ಲೀನ್ ಮಾಡಿದ ಮೇಲೆ ನಾನು ನಿಮಗೆ ಏನು ಆಲ್ರೆಡಿ ತೋರಿಸಿದ್ನಲ್ವ ಕಂಫರ್ಟು ಮತ್ತು ಹಾಕಿಟ್ಟಿರೋದು, ಅದನ್ನು ಈ ಜಸ್ಟ್ ಹಿಂದೆ ಕಮೋಡ್ ಏನಿರುತ್ತಲ್ವ ಆ ಫ್ಲೆಶ್ ಮಾಡ್ತೀವಲ್ವ ಆ ಜಾಗದಲ್ಲಿ ಇದನ್ನು ಹಾಕಿಬಿಡಿ, ಸಾಕಾಗುತ್ತೆ. ಹಾಕಿಬಿಟ್ಟು ಇದನ್ನು ನೀವು ಕಂಪಲ್ಸರಿ ಯಾವಾಗೆಲ್ಲ ಫ್ಲೆಶ್ ಮಾಡ್ತಿರಲ್ವ ಅವಾಗೆ ಒಂದು ಒಳ್ಳೆಯ ಸುವಾಸನೆ ಇರುತ್ತೆ ಸ್ನೇಹಿತರೆ.